ಇನ್ನು ಪರಮೇಶ್ವರ್ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು. ಈ ರೀತಿ ಬೋರ್ಡ್ಗಳನ್ನು ಧ್ವಂಸ ಮಾಡುವಂಥದ್ದು, ಈ ರೀತಿ ಮಾಡುವಂಥದ್ದು ತಪ್ಪು. ಯಾರಾದರೂ ಕಾನೂನನ್ನು ಮೀರಿದರೆ ಕ್ರಮ ಜರುಗಿಸ್ತೀವಿ ಅಂತ ಎಚ್ಚರಿಸಿದ್ದಾರೆ ಗೃಹ ಸಚಿವರು. ಕನ್ನಡ ಮೊದಲನೇದಾಗಿ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರ ಕನ್ನಡದ ಪರವಾಗಿ, ಕನ್ನಡವನ್ನು ರಕ್ಷಣೆ ಮಾಡೋ ವಿಚಾರದಲ್ಲಾಗಲಿ, ಕನ್ನಡ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು, ಭಾಷೆಗಳನ್ನು, ಭಾಷಾವಾರು ತೀರ್ಮಾನಗಳನ್ನು, ಕನ್ನಡದ ಪರವಾಗಿ ತಗೊಳ್ತಕ್ಕಂಥ ತೀರ್ಮಾನಗಳನ್ನು ಅದರ ಪರವಾಗಿ ಯಾವತ್ತೂ ಕೂಡ ನಿಂತಿದೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತೇನೆ. ಇವತ್ತು ಕನ್ನಡದಲ್ಲಿ ಆಡಳಿತ ಮಾಡಬೇಕು ಅಂತ ಹೇಳಿ ನಾವು ಅನೇಕ ಬಾರಿ ತೀರ್ಮಾನಗಳನ್ನು ತಗೊಂಡಿದ್ದೇವೆ, ಅನುಷ್ಠಾನವನ್ನು ಕೂಡ ಮಾಡ್ತಾ ಇದ್ದೇವೆ.